ग्रीव साध साध सब नेक हैं, आप अपनी ठोरे। जो सतलोक ले जाएंगे वो साधु कोई और। ಈಗ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15 ಶ್ಲೋಕ ಸಂಖ್ಯೆ 1-4 ಒಂದು ನಿಷ್ಕರ್ಷವನ್ನು ಕೊಟ್ಟಿದ್ದಾನೆ. ಅಂತೆಯೇ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 32 ಮತ್ತು 34 ಸ್ಪಷ್ಟ ಮಾಡಿದ್ದಾನೆ. ಏನಂದ್ರೆ ಅದರಲ್ಲಿ 32ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಅರ್ಜುನ, ಯಜ್ಞಗಳ ಮಾಹಿತಿ, ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನಗಳ ಸಾಧನೆಗಳ ಮಾಹಿತಿ. ಸಚ್ಚಿದಾನಂದ ಘನ ಬ್ರಹ್ಮ ಅಂದ್ರೆ ಆ ಪರಂ ಅಕ್ಷರ ಬ್ರಹ್ಮನ ಮುಖಕಮಲದಿಂದ ಉಚ್ಚಾರಿತ ವಾಣಿಯಲ್ಲಿ ಅದನ್ನು ಹೇಳಲಾಗಿದೆ. ಅದು ತತ್ವಜ್ಞಾನವಾಗಿದೆ. ಅದರಲ್ಲಿ ವಿಸ್ತಾರದಿಂದ ಹೇಳಲಾಗಿದೆ ಮತ್ತು ಅದನ್ನು ತಿಳಿದ ಮೇಲೆ ಪೂರ್ಣ ಮೋಕ್ಷ ಪ್ರಾಪ್ತವಾಗುತ್ತದೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಆ ತತ್ವಜ್ಞಾನವನ್ನು ಸಚ್ಚಿದಾನಂದ ಘನ ಬ್ರಹ್ಮ ಅಂದರೆ ಸತ್ಯ ಪುರುಷ ಅಕಾಲ ಮೂರ್ತಿ ಸ್ವಯಂ ತನ್ನ ಮುಖಕಮಲದಿಂದ ಬಂದು ಹೇಳುತ್ತಾನೆ. ಅದು ತತ್ವಜ್ಞಾನವಾಗಿದೆ ಮತ್ತು ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಅವರಿಗೆ ದಂಡವತ ಪ್ರಣಾಮ ಮಾಡುವುದರಿಂದ, ಕಪಟವನ್ನು ಬಿಟ್ಟು ಸರಳತೆಯಿಂದ ಪ್ರಶ್ನೆ ಮಾಡುವುದರಿಂದ ಆ ತತ್ವದರ್ಶಿ ಸಂತನು ನಿನಗೆ ಆ ತತ್ವಜ್ಞಾನದ ಉಪದೇಶವನ್ನು ಮಾಡುತ್ತಾನೆ. ಇದರಿಂದ ಸಾಬೀತಾಯಿತು, ಗೀತೆ ಜ್ಞಾನದಾತನಿಗೆ ಆ ಜ್ಞಾನವಿಲ್ಲ. ತನಗಿಂತ ಬೇರೆನೇ ಯಾರೋ ಪರಮಾತ್ಮನ ಬಗ್ಗೆ ಮಾಹಿತಿಯನ್ನು ಕೊಡುತ್ತಿದ್ದಾನೆ ಮತ್ತು ಆ ಜ್ಞಾನದಿಂದ ಗೀತೆಯ ಜ್ಞಾನದಾತನು ಸಹ ಪರಿಚಿತನಲ್ಲ. ಈಗ ಆ ಜ್ಞಾನವನ್ನು ತತ್ವದರ್ಶಿ ಸಂತನಿಂದ ಕೇಳಿ ತಿಳಿಯಲು ಹೇಳಿದ್ದಾನೆ. ಅವನ ಗುರುತನ್ನು ಹೇಳಿದ್ದಾನೆ 15ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ. ಅಂದ್ರೆ ಯಾವ ಸಂತನು ಈ ತಲೆ ಕೆಳಗಾಗಿ ನೇತಾಡುತ್ತಿರುವ ಪ್ರಪಂಚರೂಪಿ ಮರದ ಅಂದ್ರೆ ಊರ್ಧ್ವ ಮೂಲಂ ಅಧಃ ಶಾಖಂ, ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ, ಮೇಲೆ ಮೂಲ ಇರುವ ಕೆಳಗೆ ಶಾಖೆ ಇರುವ ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಸಿ ಯಸ್ಯ ಪ್ರಣಾನಿ ಯಹ ತಂ ವೇದ ಸಹ ವೇದ್ವಿತ್. ಇದರಲ್ಲಿ ಏನು ಹೇಳಿದ್ದಾನೆ? ಇದು ತಲೆ ಕೆಳಗಾಗಿ ನೇತಾಡುತ್ತಿರುವ ಪ್ರಪಂಚರೂಪಿ ಮರವಾಗಿದೆ ಅರ್ಜುನ. ಊರ್ಧ್ವ ಮೂಲಂ ಅಧಃ ಶಾಖಂ, ಮೇಲಂತೂ ಮೂಲ ಮತ್ತು ಕೆಳಗೆ ಶಾಖೆಗಳು ಅಂದ್ರೆ ಮೇಲೆ ಸತ್ಯಲೋಕದಲ್ಲಿ ಪರಮಾತ್ಮ ಇರುತ್ತಾನೆ. ಅವನು ಮೂಲನಾಗಿದ್ದಾನೆ, ಪ್ರಪಂಚರೂಪಿ ವೃಕ್ಷದ್ದು. ಹೇಗೆಂದ್ರೆ ಸಂಪೂರ್ಣ ಮರಕ್ಕೆ, ಸಂಪೂರ್ಣ ಸಸ್ಯಕ್ಕೆ, ಸಂಪೂರ್ಣ ಗಿಡಕ್ಕೆ ಆಹಾರ ಎಲ್ಲಿಂದ ಸಿಗುತ್ತದೆ? ಮೂಲದಿಂದ ಸಿಗುತ್ತದೆ, ಬೇರಿನಿಂದ. ಹಾಗಾದ್ರೆ ಎಲ್ಲರ ಪಾಲಕ, ಧಾರಣೆ ಪೋಷಣೆ ಮಾಡುವ ಆ ಮೂಲ ಪರಮಾತ್ಮನು, ಆ ಮೂಲ ಮಾಲೀಕನಂತೂ ಮೇಲೆ ಇದ್ದಾನೆ. ಊರ್ಧ್ವ ಮೂಲಂ, ಈ ಪ್ರಪಂಚರೂಪಿ ಮರದ ಮೂಲವಂತೂ ಮೇಲಿವೆ, ಅದಂತೂ ಪೂರ್ಣ ಪರಮಾತ್ಮ. ಕೆಳಗೆ ಶಾಖೆಗಳಿವೆ. ಇದು ಪ್ರಪಂಚರೂಪಿ ಮರವಾಗಿದೆ ಮತ್ತು ಇದರ ಎಲ್ಲಾ ವಿಭಾಗಗಳನ್ನು ಯಾರು ತಿಳಿದಿರುತ್ತಾನೋ ಇದನ್ನು ನೋಡಿ, ಸ ವೇದವಿತ್, ಅವನು ತತ್ವದರ್ಶಿ ಸಂತನು. ಇಲ್ಲಿ ನೋಡಿ, ಇದು ಪಂಚದಶೋಧ್ಯಾಯ 15ನೇ ಅಧ್ಯಾಯ ಮಂತ್ರ ಸಂಖ್ಯೆ 1. ಊರ್ಧ್ವ ಮೂಲಂ, ಊರ್ಧ್ವ ಅಂದ್ರೆ ಮೇಲೆ, ಅಧ ಅಂದ್ರೆ ಕೆಳಗೆ ಶಾಖೆಗಳು, ಅಶ್ವತ್ಥಂ ಅಂದ್ರೆ ಅರಳಿಯ ಮರ, ಪ್ರಪಂಚರೂಪಿ ಅರಳಿಯ ಮರವೆಂದು ತಿಳಿಯಿರಿ. ಪ್ರಾಹು ಅಂದ್ರೆ ಹೇಳಲಾಗುತ್ತದೆ, ಅವ್ಯಯಂ ಅಂದ್ರೆ ಅವಿನಾಶಿ. ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಂಸಿ ಯಸ್ಯ ಪ್ರಣಾನಿ ಯಹ ತಂ ವೇದ ಸಹ ವೇದವಿತ್. ಇದರ ಸರಳವಾದ ಅರ್ಥವೇನೆಂದರೆ ಮೇಲಕ್ಕೆ ಬೇರು. ಇದನ್ನು ಪ್ರಪಂಚರೂಪಿ ಮರದ ಚಿತ್ರವೆಂದು ತಿಳಿಯಿರಿ. ಮೇಲಕ್ಕೆ ಬೇರು ಮತ್ತು ಕೆಳಗೆ ಶಾಖೆಗಳಿವೆ. ಹೊಯ್ ಇದು ಪ್ರಪಂಚರೂಪಿ ಮರ. ಮತ್ತು ಯಾವ ಸಂತನು ಬೇರುಗಳಿಂದ ಹಿಡಿದು, ಮೂಲದಿಂದ ಹಿಡಿದು, ಕಾಂಡ, ದಪ್ಪ ಕೊಂಬೆ, ಶಾಖೆ ಮತ್ತು ಎಲೆಗಳ ತನಕ ಹೇಳುವನು ಸಹ ವೇದವಿತ್, ಅವನು ತತ್ವದರ್ಶಿ ಸಂತನು. ಇದೀಗಲೇ ದಾಸನು ಪ್ರವಚನದ ಆರಂಭದಲ್ಲಿ ಹೇಳಿದ್ದ, ತುಮ ಸಾಹೇಬ ತುಮ ಸಂತ ಹೋ,
ತುಮ ಸತ್ ಗುರು ತುಮ ಹಂಸ, ಗರೀಬ ದಾಸ ತೆರೆ ರೂಪ ಬಿನಾ ಔರ ನ ದೂಜಾ ಅಂಸ. ರಾಮಾನಂದರು ಹೇಳಿದರು, ಹೇ ಪರಮಾತ್ಮ, ನೀವು ಸಾಹೇಬರು, ನೀವು ಭಗವಂತ. ಅಂದ್ರೆ ತುಮ್ ಸಾಹೇಬ್ ತುಮ್ ಸಂತ್ ಮತ್ತು ತುಮ್ ಸತ್ಗುರು ತುಮ್ ಹಂಸ ಹೋ. ಸದ್ಗುರು ಅಂದ್ರೆ ತತ್ವಜ್ಞಾನ, ಯಥಾರ್ಥ ಜ್ಞಾನವನ್ನು ಹೇಳುವವರು ಸಹ ನೀವೇ ಆಗಿದ್ದೀರಿ. ಅದಕ್ಕೆ ಆ ಪರಮಾತ್ಮ ಸಚ್ಚಿದಾನಂದ ಘನಬ್ರಹ್ಮನು ತನ್ನ ಅಮೃತವಾಣಿಯಲ್ಲಿ ಈ ಎಲ್ಲಾ ಸದ್ಗ್ರಂಥಗಳ ಜ್ಞಾನ ಮೊದಲೇ ಹೇಳಿಕ್ಕಿದ್ದಾರೆ. ಸದ್ಗುರು ಕೆ ಲಕ್ಷಣ ಕಹೂ ಮಧುರೆ ಬೈನ್ ವಿನೋದೆ, ಚಾರ್ ವೇದ ಸಟ್ ಶಾಸ್ತ್ರ ವೋ ಕಹೆ 18 ಬೋಧೆ. ಸದ್ಗುರುವಿನ ಲಕ್ಷಣ, ಅವನ ಗುರುತು ಇದೂ ಸಹ ಆಗಿದೆ. ಎಲ್ಲ ಸದ್ಗ್ರಂಥಗಳ ಜ್ಞಾನಿ ಆಗಿರುತ್ತಾನೆ. ಅಂದ್ರೆ ಆ ಪರಮಾತ್ಮ ಸ್ವತಃ ಆಗಿದ್ದರು. 600 ವರ್ಷಗಳ ಹಿಂದೆ ಹೇಳಿದ್ರು, ಅಕ್ಷರ ಪುರುಷ ಏಕ್ ಪೇಡ್ ಹೈ ನಿರಂಜನ್, ಸರ್ ಪುರುಷ ವಾಕಿ ಡಾರೆ, ತಿನ್ನು ದೇವ ಸಾಖಾ ಹೇ ಪಾತ ರೂಪ ಸಂಸಾರೆ. ಸ್ವತಃ ಭಗವಂತ ತಮ್ಮಿಂದ ರಚಿಸಲ್ಪಟ್ಟ ಸೃಷ್ಟಿಯ ಬಗ್ಗೆ ತಾವೇ ಹೇಳಿದರು. ಅಕ್ಷರ ಪುರುಷ ಏಕ್ ಪೇಡ್ ಹೈ. ಗೀತೆ ಅಧ್ಯಾಯ 15 ಶ್ಲೋಕ 15 ಮತ್ತು 16ರಲ್ಲಿ 3 ಪುರುಷರಿದ್ದಾರೆ, ಶರಪುರುಷ, ಅಕ್ಷರ ಪುರುಷ ಮತ್ತು ಪರಮಾಕ್ಷರ ಪುರುಷ. ಹಾಗೂ ಇಲ್ಲಿ ಪರಮಾತ್ಮ ಅಕ್ಷರ ಪುರುಷನಿಂದ ಆರಂಭಿಸಿದ್ದಾರೆ. ಏಕೆಂದರೆ ಯಾರು ಮೂಲ ಮಾಲೀಕನು ಪರಂ ಅಕ್ಷರ ಬ್ರಹ್ಮನು, ಅವನಂತೂ ಮೂಲನು, ಪ್ರಪಂಚರೂಪಿ ಮರದು, ಅವನು ಗುಪ್ತನು. ಬೇರುಗಳು ಹಿಡನ್ ಆಗಿರುತ್ತವೆ, ಪೃಥ್ವಿಯಲ್ಲಿ ಅಡಗಿರುತ್ತವೆ ಮತ್ತು ಎಲ್ಲಾ ಕಾರ್ಯಗಳು ಅಲ್ಲಿಂದಲೇ ಆಗುತ್ತಿದೆ. ಹೀಗೆ ಆ ಪರಮಾತ್ಮನಂತೂ ಪರೋಕ್ಷನು, ಗುಪ್ತನು. ಆ ಪರಮಾತ್ಮನು ತನ್ನನ್ನು ಬಿಟ್ಟು ಈ ಸೆಂಟೆನ್ಸ್, ಈ ವಾಣಿಯಲ್ಲಿ ಅಕ್ಷರ ಪುರುಷ, ಜ್ಯೋತಿ ನಿರಂಜನ ಕ್ಷರಪುರುಷ ಮತ್ತು 3 ದೇವತೆಗಳು, ರಜೋಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮಗುಣ ಶಿವನು ಮತ್ತು ಎಲೆಗಣ ಮಾಹಿತಿಯನ್ನು ಈ ವಾಣಿಯಲ್ಲಿ ಕೊಟ್ಟು ಹೇಳಿದ್ದಾರೆ. ಕಬೀರ್ ಅಕ್ಷರ ಪುರುಷ ಏಕ್ ಪೇಡ್ ಹೈ, ಇದು ನೋಡಿ, ಅಕ್ಷರ ಪುರುಷ ಏಕ್ ಪೇಡ್ ಹೈ, ಕ್ಷರಪುರುಷ ಎನ್ನಿ ಇವನನ್ನು, ನಿರಂಜನ ಎನ್ನಿ, ಕ್ಷರಪುರುಷ ವಾಕಿ ಡಾರ್ ಅವ್ರ ತೀನೋ ದೇವ ಶಾಖಾ ಹೈ ಪಾದ ರೂಪ ಸಂಸಾರ. ಹೀಗಾಗಿ ಆ ಪರಮಾತ್ಮ ಸ್ವಯಂ ಸದ್ಗುರು ಆಗಿದ್ದರು ಮತ್ತು ಅವರು ನಿಜವಾದ ಜ್ಞಾನವನ್ನು ಕೊಡಲು ಸ್ವತಃ ಬಂದೇ ಬರುತ್ತಾರೆ. ಇದನ್ನು ವೇದಗಳು ಹೇಳುತ್ತವೆ. ಈಗ ಅವರು ಏನು ಹೇಳಿದ್ದಾರೆ ನೋಡಿ. ಪರಮಾತ್ಮನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ತಮ್ಮನ್ನು ಅಡಗಿಸಿ ಹೇಳಿದ್ದಾರೆ. ಅಕ್ಷರ ಪುರುಷ ಏಕ್ ಪೇಡ ಹೈ, ಯಾವುದು ಭೂಮಿಯಿಂದ ಹೊರಗೆ ಕಾಣುತ್ತದೋ ಅದೆಲ್ಲವೂ ಮರವೆಂದು ಹೇಳಲಾಗುತ್ತದೆ. ಅಕ್ಷರ ಪುರುಷ ಏಕ್ ಪೇಡ ಹೈ, ಈ ಕಾಂಡ, ಇದನ್ನು ಅಕ್ಷರ ಪುರುಷನೆಂದು ತಿಳಿಯಿರಿ. ಅವ್ರ ಅಕ್ಷರ ಪುರುಷ ವಾಕಿ ಡಾರ್, ಈ ದಪ್ಪ ಕೊಂಬೆ, ಅವ್ರ ತೀನೋ ದೇವ ಶಾಖಾ ಹೈ ಪಾತ ರೂಪ ಸಂಸಾರ. ಈಗ ಇಲ್ಲಿ ಪರಮಾತ್ಮನು ಸ್ಪಷ್ಟ ಮಾಡಿಬಿಟ್ಟರು. ತನ್ನನ್ನು ಮರೆ ಮಾಡಿದರು. ಮೂಲ ಮಾಲೀಕರಂತೂ ಅವರೇ ಆಗಿದ್ದಾರೆ. ಈಗ ಈ ದಾಸನನ್ನು ಕಳುಹಿಸಿದ್ದಾರೆ ಇದನ್ನು ಹೇಳಲು. ಆ ಮೂಲ ಯಾರೆಂದು? ಅವನು ಪರಮಾಕ್ಷರ ಬ್ರಹ್ಮನು. ಇದನ್ನು ನೋಡಿ, ಈ ಚಿತ್ರದೊಳಗೆ ಬರೆದಿದೆ ಸ್ಪಷ್ಟವಾಗಿ. ಇದನ್ನು ನೋಡಿ, ಇದು ಮೂಲವಾಗಿದೆ. ಪೂರ್ಣ ಬ್ರಹ್ಮ ಅನ್ನಿ, ಪರಮೇಶ್ವರ ಅನ್ನಿ ಮತ್ತು ಇವರಾಗಿದ್ದಾರೆ ಪರಂ ಅಕ್ಷರ ಬ್ರಹ್ಮ. ಇವರು ಪರಂ ಅಕ್ಷರ ಬ್ರಹ್ಮರಾಗಿದ್ದಾರೆ. ಈ ಬೇರು ಏನಿದೆ ಇದನ್ನು ಪರಮಕ್ಷರ ಬ್ರಹ್ಮನೆಂದು ತಿಳಿಯಿರಿ, ಪ್ರಪಂಚರೂಪಿ ವೃಕ್ಷದ್ದು. ಮತ್ತು ಅವರು ಯಾರಾಗಿದ್ದಾರೆ ಇದನ್ನು ನೋಡಿ. ಪೂರ್ಣ ಬ್ರಹ್ಮ ಕಬೀರ್ ಸಾಹೇಬರು, ಇವರು ಕಬೀರ್ ಪರಮೇಶ್ವರ ಪರಂ ಅಕ್ಷರ ಬ್ರಹ್ಮ. ಇದಾಗಿದೆ ಪ್ರಪಂಚರೂಪಿ ವೃಕ್ಷದ ಮೂಲ. ಮತ್ತಿದು ಅಕ್ಷರ ಪುರುಷ ಏಕ್ ಪೇಡ ಹೈ, ಕ್ಷರಪುರುಷ ವಾಕಿ ಡಾರ್ और तीनों देवा शाखा है ये पात रूप संसार. ಈಗ ನಾವು ಬರುತ್ತೇವೆ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15 ಶ್ಲೋಕ 1ರಲ್ಲಿ. ಊರ್ಧ್ವ ಮೂಲಂ ಅಧಃ ಶಾಖಂ. ಗೀತೆ ಜ್ಞಾನದಾತನು ಕೇವಲ ಇಷ್ಟು ಹೇಳಿದ್ದಾನೆ. ಮೇಲೆ ಬೇರು, ಕೆಳಗೆ ಶಾಖೆಯುಳ್ಳ, ತಲೆ ಕೆಳಗಾಗಿ ನೇತಾಡುತ್ತಿರುವ ಪ್ರಪಂಚರೂಪಿ ಮರವೆಂದು ತಿಳಿಯಿರಿ. ಅರಳಿ ಮರದ ರೂಪ. ಮತ್ತು ಛಂದಾಸಿ ಯಶ ಪ್ರಣಾನಿ. ಯಶ ಅಂದ್ರೆ ಇದರ ಛಂದ, ಅಂದ್ರೆ ವಿಭಾಗಗಳನ್ನು, ಎಲ್ಲಾ ಭಾಗಗಳನ್ನು, ಪಾರ್ಟ್ಸ್ಗಳನ್ನು. ಯಹತ್ತಮ್ ವೇದ, ಇದರ ಎಲೆ ಇತ್ಯಾದಿ. ಮತ್ತು ಛಂದ ಅಂದ್ರೆ ಇದರ ವಿಭಾಗಗಳೇನಿವೆ ಅವುಗಳನ್ನು ಯಾರು ತಿಳಿದಿದ್ದಾರೋ, ಆ ಅಜ್ಞಾನ ಅಂಧಕಾರದಲ್ಲಿ ಅಡಗಿದ ಈ ಪ್ರಪಂಚರೂಪಿ ಮರದ ಎಲ್ಲ ವಿಭಾಗಗಳನ್ನು ಯಾರು ತಿಳಿದಿದ್ದಾರೋ ಸ ವೇದವಿತ್. ಅವನು ವೇದಗಳ ತಾತ್ಪರ್ಯವನ್ನು ತಿಳಿದವನಾಗಿದ್ದು ತತ್ವದರ್ಶಿ ಸಂತನಾಗಿದ್ದಾನೆ. ನೋಡಿ, ಪಂಚದಶೋಧ್ಯಾಯ 15ನೇ ಅಧ್ಯಾಯ ಶ್ರೀಮದ್ ಭಗವದ್ಗೀತೆಯದ್ದು. ಆದಿ ಪುರುಷ ಪರಮೇಶ್ವರ ಮೂಲದವರು. ಈಗ ಇಲ್ಲಿ ಇವರು ಗೊಂದಲ ಮಾಡಿದ್ದಾರೆ. ಇಲ್ಲಂತೂ ಸರಿಯಾಗಿ ಬರೆದಿದ್ದಾರೆ. ಇಲ್ಲಿ ಬರೆದರು ಅಧಃ ಶಾಖಂ, ಬ್ರಹ್ಮರೂಪ ಮುಖ್ಯ ಶಾಖೆಯುಳ್ಳ. ಇದು ತಪ್ಪು ಮಾಡಿದ್ದಾರೆ. ಅಧ ಅಂದ್ರೆ ಕೆಳಗೆ ಶಾಖೆಯುಳ್ಳ ಎಂದು ಬರೆಯಬೇಕಿತ್ತು. ಈಗ ನೋಡಿ, ಇದು 2ನೇ ಮಂತ್ರವಿದೆ ಗೀತೆಯ 15ನೇ ಅಧ್ಯಾಯದ. ಇದರಲ್ಲಿ ಅಧ ಎಂದು 2 ಸಲ ಬರೆದಿದೆ ಮತ್ತು ಇದರ ಅನುವಾದ ಇವರೇ ಮಾಡಿದ್ದಾರೆ. ಇಲ್ಲಿ ನೋಡಿ, ಅಧ ಅಂದ್ರೆ ಕೆಳಗೆ ಮತ್ತು ಅಧ ಅಂದ್ರೆ ಕೆಳಗೆ. ಆದರೆ ಇಲ್ಲಿ ಮುಜುಗರವಾಯಿತು ಇವರಿಗೆ.
ಜ್ಞಾನವಂತೂ ಇರಲಿಲ್ಲ. ಮತ್ತು ಊರ್ಧ್ವ ಅಂದ್ರೆ ಮೇಲೆ, ಸರ್ವತ್ರ ಅಲ್ಲ. ಊರ್ಧ್ವ ಅಂದ್ರೆ ಮೇಲೆ, ಊರ್ಧ್ವಂ ಮೇಲೆ, ಮೇಲೆ ಮೂಲ ಮತ್ತು ಅಧ ಅಂದ್ರೆ ಕೆಳಗೆ. ಅದಕ್ಕೆ ಇಲ್ಲಿ ಪ್ರಥಮ ಮಂತ್ರದಲ್ಲಿ 15ನೇ ಅಧ್ಯಾಯದ್ದು ಈಗ ಇಲ್ಲಿ ಬರೆಯಬೇಕಿತ್ತು. ಊರ್ಧ್ವ ಮೂಲಂ, ಮೇಲೆ ಮೂಲವುಳ್ಳ. ಇದು ಆದಿಪುರುಷ ಪರಮೇಶ್ವರ. ಇದಂತೂ ಸರಿಯಾಗಿದೆ. ಪರಮಕ್ಷರ ಬ್ರಹ್ಮ ಪ್ರಪಂಚರೂಪಿ ಮರದ ಮೂಲ ಮತ್ತು ಅಧ ಶಾಖಂ, ಇದು ಕೆಳಗೆ ಶಾಖೆ ಇರುವ. ಈಗಷ್ಟೇ ನಿಮಗೆ ತೋರಿಸಿದ್ದೆ, ಇದಾಗಿದೆ ಅದು. ಊರ್ಧ್ವ ಮೂಲಂ ಅಧ ಶಾಖಂ. ಈಗ ಗೀತೆಯ ಜ್ಞಾನದಾತನು ಕೇವಲ ಇಷ್ಟೇ ಜ್ಞಾನವನ್ನು ಕೊಟ್ಟಿದ್ದಾನೆ, ಮೇಲೆ ಮೂಲ ಮತ್ತು ಕೆಳಗೆ ಶಾಖೆಗಳಿರುವ. ದ್ಯಾಟ್ಸ್ ಆಲ್. ಇದು ಉಲ್ಟಾ ನೇತಾಡುತ್ತಿರುವ ಪ್ರಪಂಚರೂಪಿ ಮರವೆಂದು ತಿಳಿಯಿರಿ. ಈಗ ಯಾರು ಇದರ ಎಲ್ಲಾ ವಿಭಾಗಗಳನ್ನು ಹೇಳುವನು? ಸ ವೇದ್ವಿತ್, ಅವನು ತತ್ವದರ್ಶಿ ಸಂತನು. ಇದನ್ನು ನೋಡಿ, ಅಧ್ಯಾಯ 15ರ ಪಂಚದಶೋಧ್ಯಾಯ 15ನೇ ಅಧ್ಯಾಯದ ಮತ್ತು ಮಂತ್ರ 1. ಊರ್ಧ್ವ ಮೂಲಂ ಅಧ ಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಸಿ ಯಶ ಪ್ರಣಾನಿ ಯಹ ತಂ ವೇದ ಸಹ ವೇದ್ವಿತ್. ಇದರ ಎಲೆಗಳು, ಪರ್ಣಾನಿ ಅಂದರೆ ಎಲೆ, ಆದಿ ಪುರುಷ ಪರಮೇಶ್ವರ ಮೂಲನು. ಇಲ್ಲಿ ಬರೆಯಬೇಕಿತ್ತು ಕೆಳಗೆ ಶಾಖೆಗಳಿರುವ, ಮೇಲೆ ಮೂಲ, ಕೆಳಗೆ ಶಾಖೆಗಳಿರುವ ಪ್ರಪಂಚರೂಪಿ ಅರಳಿಯ ಮರವನ್ನು ಅವಿನಾಶಿ ಎನ್ನುತ್ತಾರೆ. ಮತ್ತು ವೇದ, ಛಂದ ಅಂದ್ರೆ ವೇದ ಎಂದಾಗುವುದಿಲ್ಲ. ಛಂದ ಅಂದ್ರೆ ವಿಭಾಗಗಳೆಂದೂ ಸಹ ಆಗುತ್ತದೆ. ಛಂದ್ ಸರಿ. ಈಗ ಅದರ ಎಲೆಗಳೆಂದು ಹೇಳಲಾಗಿದೆ, ಇದರ ಅರ್ಥ. ಮತ್ತು ಆ ಪ್ರಪಂಚರೂಪಿ ಮರವನ್ನು ಯಾರು ಮೂಲ ಸಹಿತ, ಮೂಲದಿಂದ ಹಿಡಿದು ಎಲೆಯ ತನಕ ತತ್ವದಿಂದ ತಿಳಿದಿದ್ದಾನೋ, ಸಹ ವೇದ್ವಿತ್, ಅವನು ವೇದಗಳ ತಾತ್ಪರ್ಯವನ್ನು ತಿಳಿದವನು. ಅರ್ಥಾತ್ ಅವನು ತತ್ವದರ್ಶಿ ಸಂತನು. ಇದು ಗುರುತಾಗಿದೆ. ಈಗ ಪರಮಾತ್ಮ ಸ್ವಯಂ ಬಂದು ಹೇಳಿದ್ದಾರೆ, ಅಕ್ಷರ ಪುರುಷ एक पेड़ है, अक्षर पुरुष वाटी डार और तीनों देवा शाखा है ये पात रूप संसार. ಆ ಮೂಲ ಯಾರು? ಅವನು ಸ್ವತಃ ಮಾಲೀಕನು, ಸೃಷ್ಟಿಕರ್ತ. ಈಗ ಆ ತತ್ವದರ್ಶಿ ಸಂತ ಈ ದಾಸನಾಗಿದ್ದಾನೆ ಈ ಪೃಥ್ವಿಯ ಮೇಲೆ. ಮತ್ತು ಎಲ್ಲಾ ಸದ್ಗ್ರಂಥಗಳಿಂದ ಪ್ರಮಾಣಿತವಾಗಿದೆ ಈ ಲಕ್ಷಣಗಳಾಗಿರುತ್ತವೆ ಸಂತನದ್ದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.